ಯಾಕೋ ಏನೋ ರೈತರಿಗೆ ಅನ್ಯಾಯವನ್ನ ಮಾಡೋದು ನಿಲ್ಲಿಸ್ತಾನೆ ಇಲ್ಲ. ಯಾಕೆ ಅಂದ್ರೆ ಈ ಸುದ್ದಿಯನ್ನ ನೋಡಿ. ಕಾವೇರಿ ಜಲಾನಯನ ರೈತರಿಗೆ ಒಂದು ದೊಡ್ಡ ಶಾಕ್ ಇದು. ರೈತರ ಬೆಳೆಗೆ ನೀರು ಕೊಡ್ತಾ ಇಲ್ಲ, ವಿಸಿ ನಾಲೆಗೆ ನೀರಿಲ್ಲ. 100 ಅಡಿ ದಾಟಿದೆ ಕೆಆರ್ಎಸ್ ನೀರು ಸಂಗ್ರಹ. ಇತ್ತ ನಾಳೆಯಿಂದ ವಿಸಿ ನಾಲೆಗೆ ನೀರು ಕೊಡ್ತಾ ಇದ್ದಾರೆ. 15 ದಿನಗಳ ನೀರು ಹರಿಸಲು ಜಿಲ್ಲಾಡಳಿತ ನಿರ್ಧಾರವನ್ನ ಮಾಡಿದೆ. ಪ್ರತಿ ವರ್ಷ ಜುಲೈ 2ನೇ ವಾರದಿಂದ ನಾಲೆಗೆ ನೀರು ಹರಿಸಲಾಗ್ತಾ ಇತ್ತು. ಕೆರೆ ಕಟ್ಟೆ ತುಂಬಿಸಲು ಜಾನುವಾರುಗಳ ಹಿತದೃಷ್ಟಿಯಿಂದಾಗಿ ನಾಲೆಗೆ ನೀರು ಬಿಡ್ತಾ ಇದ್ದಾರೆ. ಡ್ಯಾಂನ ಒಳಹರಿವು ನೋಡಿಕೊಂಡು ರೈತರ ಬೆಳೆಗಳಿಗೆ ನೀರಂತೆ. ಏನ್ರಿ ಬರ್ತಾ ಇದೆ ಈಗ ನೀರ ಕುಡಿ ಬೆಳೆ, ಆಮೇಲೆ ನೀವು ನೀರು ಕೊಟ್ಟರು ಬೆಳೆ ಇರೋದಿಲ್ಲ, ಹಾಳಾಗೋಗ್ಬಿಟ್ಟಿರುತ್ತೆ. ಏನು ಮಾಡ್ತೀರಾ ನೋಡ್ರಪ್ಪ ನೀವು ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ರೈತರು. ನೀವು ಯೋಚನೆ ಮಾಡಬೇಕು. ನಾವು ಹೇಳಿದ್ರೇನು, ಸುದ್ದಿ ಹೇಳ್ತಾ ಇದ್ದೀವಿ ಇಷ್ಟೇ. ಸೊ ಅಲ್ಲಿ ಸದ್ಯಕ್ಕಂತೂ ನಿಮಗೆ ನೀರಿಲ್ಲ, ಆಮೇಲೆ ನೋಡ್ಕೊಂಡು ಬಿಡ್ತಾರಂತೆ. ನನ್ನ ಸಹೋದ್ಯೋಗಿ ರೋಹಿತ್ ದೇವರಳ್ಳಿ ನಮ್ಮೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರೋಹಿತ್, ಈ ವಿಚಾರದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿರುವಂಥ ರೈತರು ಪ್ರಶ್ನೆಯನ್ನ ಮಾಡಬೇಕು. ಪಾಪ ಅವ್ರಿಗೇನೆ ಏನು ಬೇಡ ಅನ್ನೋದಾದ್ರೆ ಯಾಕೆ ತಲೆ ಕೆಡಿಸ್ಕೋಬೇಕು ಅಲ್ವಾ? ಏನನ್ಸುತ್ತೆ ರೋಹಿತ್? ರೀತಿಯಾಗಿ ಅನಿವಾರ್ಯ ಸ್ಥಿತಿಯಲ್ಲಿ ಜಿಲ್ಲಾಡಳಿತನೂ ಕೂಡ ಇರುವಂತದ್ದು, ರೈತರು ಕೂಡ ಇದ್ದಾರೆ. ಯಾಕಂತಂದ್ರೆ ಬೇಸಿಗೆ 2 ವರ್ಷದಿಂದಲೂ ಕೂಡ ಮಳೆ ಸರಿಯಾಗಿ ಬೀಳ್ತಿರ್ಲಿಲ್ಲ. ಜೊತೆಗೆ ಏನು ಕಳೆದ ಮೇ ತಿಂಗಳಲ್ಲಿ ಕೂಡ ಕಾಮಗಾರಿ ನಡೀತಾ ಇತ್ತು. ಆ ನಿಟ್ಟಿನಲ್ಲಿ ವಿಸಿ ನಾಲೆ ಮೂಲಕವಾಗಿ ಜನರಿಗೆ ನೀರನ್ನ ಕೊಡಕ್ಕೆ ಸಾಧ್ಯ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ಬಾರಿ ಒಂದಷ್ಟು ಪ್ರಮಾಣದಲ್ಲಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಬೀಳ್ತಾ ಇದೆ. ಆ ನಿಟ್ಟಿನಲ್ಲಿ 100 ಅಡಿಗೆ ಇದೀಗ ತಲುಪಿರುವಂತದ್ದು. ಪ್ರತಿ ವರ್ಷವೂ ಕೂಡ ಜೂನ್ ಕೊನೆ ವಾರದಲ್ಲಿ ನೀರನ್ನು ಹರಿಸಲಾಗ್ತಾ ಇತ್ತು. ಆದ್ರೆ ಇದೀಗ ಆರಂಭದಲ್ಲಿ ಹರಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆಂತಂದ್ರೆ ಮೇ ತಿಂಗಳಲ್ಲಿ ನೀರನ್ನ ಬಿಟ್ಟಿರಲಿಲ್ಲ ಅನ್ನೋ ಕಾರಣಕ್ಕಾಗಿ ಈಗ ಹರಿಸ್ತಾ ಇದೀವಿ ಅಂತ ಹೇಳ್ತಾ ಇರುವಂತದ್ದು. ಸದ್ಯ ಈಗ ಬಿಡ್ತಾ ಇರುವಂತಹ ನೀರು ಕೇವಲ ಕೆರೆ ಕಟ್ಟೆಗಳನ್ನ ತುಂಬಿಸ್ಕೊಳ್ಳೋಕೆ ಹೊರತು ಯಾವುದೇ ರೀತಿಯಂತ ಬೆಳೆಗೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಜಿಲ್ಲಾಡಳಿತ ಹೇಳಿರುವಂತದ್ದು. ಇನ್ನೊಂದ್ ಕಡೆ ಇದಾದ ನಂತರ ಇದು ಕಳೆದ 10 ದಿನಗಳಾದ ಬಳಿಕವಾಗಿ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮತ್ತಷ್ಟು ಮಳೆಯ ಪ್ರಮಾಣ ಹೆಚ್ಚಾದಂತ ಸಂದರ್ಭದಲ್ಲಿ ಏನು ಬೆಳೆಗಳು ಕೂಡ ನೀರನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ರೈತರು ಹೇಳುವಂತದ್ದು ನಮಗೆ ಡಿಮ್ಯಾಂಡ್ ಇದೆ, ಈ ಸಮಯದಲ್ಲಿ ನಾವು ಬೆಳೆಗಳನ್ನ ಹಾಕ್ಬೇಕಾಗಿದೆ, ಆ ನಿಟ್ಟಿನಲ್ಲಿ ನೀರು ಅನಿವಾರ್ಯ ಅಂತೇಳಿ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಸಾಮಾನ್ಯವಾಗಿ ಈ ವಿಸಿ ನಾಲೆಗಳಿಗೆ ನೀರು ಬಿಟ್ಟಂತ ಸಂದರ್ಭದಲ್ಲಿ ಸಣ್ಣ ಸಣ್ಣ ಕಾಲುವೆಗಳಿಗೂ ಕೂಡ ನೀರು ಹೋಗ್ತದೆ. ರೈತರು ಆ ಒಂದು ನೀರನ್ನ ಬಳಕೆ ಮಾಡ್ಕೊಳ್ಳೋದು ಕೂಡ ಅನಿವಾರ್ಯ ಮತ್ತೆ ಅಗತ್ಯ ಆಗಿದೆ. ಈ ಬಾರಿ ಕೂಡ ರೈತರು ಅದೇ ಕೆಲಸವನ್ನ ಮಾಡ್ತಾರೆ ಅಂತೇಳಿ ಹೇಳಲಾಗ್ತಾ ಇರುವಂತದ್ದು. ಅರುಣ್. ಓಕೆ ರೋಹಿತ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.